ಡ್ರೋನ್ನಲ್ಲಿ ಸೆರೆಯಾಗಿದೆ ತ್ರಿಶೂಲಿಯ ದೃಶ್ಯ. ಕೆಸರು ತುಂಬಿದ ಮನೆ, ಹಾನಿಯಾದ ರಸ್ತೆ, ಮತ್ತೊಂದು ಕಡೆ ಮೃತಪಟ್ಟವರ ಸಂಖ್ಯೆ 470ರ ಗಡಿ ದಾಟಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಜಲಪ್ರಳಯ ಸರ್ವವನ್ನೂ ಕೂಡ ನಾಶ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಎಲ್ಲೆಲ್ಲಿ ಪ್ರವಾಹ ಆಯಿತೋ, ಪ್ರವಾಹದ ನೀರು ನುಗ್ಗಿ ಬಂತೋ ಆ ಪ್ರದೇಶಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಮಾವಶೇಷವಾಗಿವೆ. ಅಲ್ಲೊಂದಿಲ್ಲೊಂದು ಮನೆ ಕಾಣಿಸ್ತಾ ಇದೆ ವಿನಃ ಇನ್ನುಳಿದ ಎಲ್ಲವನ್ನೂ ಕೂಡ ಹೊತ್ತೊಯ್ದಿದೆ ಜಲಪ್ರಳಯ. ಸಂಪೂರ್ಣವಾಗಿ ನೇಪಾಳದ ತ್ರಿಶೂಲಿಯ ದೃಶ್ಯ ಬದಲಾಗಿ ಹೋಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಪ್ರದೇಶ ಇದೀಗ ಕೆಸರು ತುಂಬಿದ ಸ್ಥಳವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಕೆಸರೇ ಕಾಣಸಿಗ್ತಾ ಇದೆ. ಇದು ಜನವಸತಿ ಪ್ರದೇಶ ಅನ್ನೋದನ್ನು ಹೇಳೋದಕ್ಕೆ ಯಾವುದೇ ಕುರುಹು ಇಲ್ಲ. ಆ ರೀತಿಯಾಗಿ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ.